ರಾಜ್ಯದಲ್ಲಿ ಬರ ಅಧ್ಯಯನಕ್ಕೆ ಹೈಟೆಕ್ ಸ್ಪರ್ಶ ನೀಡಲಾಗಿದೆ. ಕರುನಾಡಲ್ಲಿ ಬರ ಅಧ್ಯಯನಕ್ಕೆ ಡಿಜಿಟಲ್ ಸರ್ವೆ. ರಾಜ್ಯದಲ್ಲಿ ಕರುನಾಡಲ್ಲಿ ಬರ ಅಧ್ಯಯನಕ್ಕೆ ಇದೀಗ ಡಿಜಿಟಲ್ ಸರ್ವೆ, ಎಐ ಹಾಗೆ ಡ್ರೋನ್ ಮೂಲಕ ಸಮೀಕ್ಷೆಗೆ ಮೆಗಾ ಪ್ಲಾನ್ ಮಾಡಲಾಗಿದೆ. ರಾಜ್ಯ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. 36 ಕೋಟಿ ವೆಚ್ಚದಲ್ಲಿ ಡಿಜಿಟಲ್ ಬೆಳೆ ಸಮೀಕ್ಷೆ ನಡೆಯಲಿದೆ. ಕೃಷಿ ನಾಶದ ನಿಖರ ಲೆಕ್ಕಕ್ಕೆ ಕರ್ನಾಟಕ ಅಗ್ರಿಟೆಕ್ ಮಿಷನ್ 2026 ಜಾರಿಯಾಗಿದೆ. 178 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ತಿಳಿಯಲು ಇದೀಗ ಸರ್ವೆ ಚಾಲ್ತಿಯಾಗಿರುವಂತದ್ದು. ಜಿಲ್ಲಾ ಅಧಿಕಾರಿಗಳಿಗೆ ಸಿಎಂ ಡಿಕೆಶಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಕೇಂದ್ರದ ಪರಿಹಾರಕ್ಕೆ 15 ದಿನಗಳ ಕೌಂಟೌನ್ ಕೂಡ ಶುರುವಾಗಿರುವಂತದ್ದು. ಬೆಳೆ ಹಾನಿ ಅಧ್ಯಯನಕ್ಕೆ ಸ್ಯಾಟಲೈಟ್ ಡ್ರೋನ್ ಅಸ್ತ್ರ ಬಳಸಲಾಗ್ತಾ ಇದೆ. ರಾಜ್ಯದಲ್ಲಿ ಬರ ಅಧ್ಯಯನಕ್ಕೆ ಹೈಟೆಕ್ ಸ್ಪರ್ಶ ನೀಡಲಾಗ್ತಾ ಇದೆ. ಕರುನಾಡಲ್ಲಿ ಬರ ಅಧ್ಯಯನ ಮಾಡಲು ಇದೀಗ ಡಿಜಿಟಲ್ ಸರ್ವೆ ಹಮ್ಮಿಕೊಂಡಿರುವಂತದ್ದು. ಎಐ ಡ್ರೋನ್ ಮೂಲಕ ಸಮೀಕ್ಷೆಗೆ ಮೆಗಾ ಪ್ಲಾನ್ ಮಾಡಲಾಗಿದೆ. ರಾಜ್ಯ ಸಚಿವ ಸಂಪುಟದಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. 36 ಕೋಟಿ ವೆಚ್ಚದಲ್ಲಿ ಡಿಜಿಟಲ್ ಬೆಳೆ ಸಮೀಕ್ಷೆ ನಡೀತಾ ಇರುವಂತದ್ದು. ಕೃಷಿ ನಾಶದ ನಿಖರ ಲೆಕ್ಕಕ್ಕೆ ಇದೀಗ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಕರ್ನಾಟಕ ಅಗ್ರಿಟೆಕ್ ಮಿಷನ್ 2026 ಜಾರಿಯಾಗಿದೆ. ಬರ ಅಧ್ಯಯನಕ್ಕೆ ಇದೀಗ ಡಿಜಿಟಲ್ ಸರ್ವೆ ಆರಂಭ ಆಗ್ತಾ ಇರುವಂತದ್ದು. 178 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ತಿಳಿಯಲು ಕೂಡ ಗಡುವು ಕೂಡ ನೀಡಲಾಗಿದೆ. ಡಿಕೆಶಿ ಅವರು ಖಡಕ್ ಸೂಚನೆ ಕೊಟ್ಟಿದ್ದಾರೆ. 7 ದಿನಗಳಲ್ಲಿ ಗ್ರೌಂಡ್ ರಿಪೋರ್ಟ್ಗೆ ಡೆಡ್ಲೈನ್ ಕೊಟ್ಟಿದ್ದಾರೆ ಇಲ್ಲಿ ಸಿಎಂ ಅವರು. ಕೇಂದ್ರದ ಪರಿಹಾರಕ್ಕೆ 15 ದಿನಗಳ ಕೌಂಟೌನ್ ಇದೆ. ಹಾಗಾಗಿ 7 ದಿನದೊಳಗೆ ಏನೇನು ಪರಿಸ್ಥಿತಿ ಇದೆ, ಎಲ್ಲೆಲ್ಲೂ ಈ ರೀತಿಯಾಗಿ ಸಮಸ್ಯೆ ಇದೆ, ಆ ಬಗ್ಗೆ ರಿಪೋರ್ಟ್ ನೀಡಲು ಇದೀಗ ಸಿಎಂ ಡಿಕೆಶಿ ಅವರು ಖಡಕ್ ಸೂಚನೆ ಕೊಟ್ಟಿರುವಂತದ್ದು. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಬಯೋಮೆಟ್ರಿಕ್ ಶಾಕ್ ನೀಡಲಾಗ್ತಾ ಇದೆ. ಅರ್ಹರ ಪತ್ತೆಗೆ ಸಿಎಂ ಡಿಕೆಶಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಅರ್ಹರ ಪತ್ತೆಗೆ ಸಿಎಂ ಡಿಕೆಶಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಫಲಾನುಭವಿಗಳ ರಿವೆರಿಫಿಕೇಶನ್ಗೆ 20 ಕೋಟಿ ವೆಚ್ಚ ಮಾಡಲಾಗ್ತದೆ. ಇನ್ನು ಮುಂದೆ ಗಂಡ ಮಕ್ಕಳ ಬ್ಯಾಂಕ್ ಖಾತೆ ನಡೆಯಲ್ಲ. ಗೃಹಲಕ್ಷ್ಮಿ ಹಣ ಬೇಕಾದ್ರೆ ಇರಲೇಬೇಕು ಸ್ವಂತ ಅಕೌಂಟ್. ಅರ್ಹರಿಗೆ ಮಾತ್ರ 2,000 ರೂಪಾಯಿ ತಲುಪಿಸಲು ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಇಲ್ಲಿ ಇನ್ನು ಮುಂದೆ ಬಯೋಮೆಟ್ರಿಕ್ ದೃಢೀಕರಣ ಕಡ್ಡಾಯವಾಗಿ ಆಗಬೇಕು. ಈ ಬದಲಾವಣೆ ಯಾರಿಗೆ ಸಿಗುತ್ತೆ, ಯಾರಿಗೆ ಕಟ್ ಆಗುತ್ತೆ, ಯಾರ ಕೈ ಬಿಡಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ರೂಲ್ಸ್ ಟೈಟ್ ಮಾಡಲಾಗ್ತಾ ಇದೆ. ಇಲ್ಲಿ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಇದೀಗ ಬಯೋಮೆಟ್ರಿಕ್ ಶಾಕ್ ನೀಡಲಾಗ್ತಾ ಇದೆ. ಅರ್ಹರ ಪತ್ತೆಗೆ ಯಾಕೆಂದ್ರೆ ವ್ಯಾಪಕ ದೂರು ಬಂದಿರುವಂತಹ ಹಿನ್ನೆಲೆ ಇದೀಗ ಸಿಎಂ ಡಿಕೆಶಿ ಅವರು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಫಲಾನುಭವಿಗಳ ರಿವೆರಿಫಿಕೇಶನ್ಗೆ 20 ಕೋಟಿ ವೆಚ್ಚ ಕೂಡ ಮಾಡ್ತಾ ಇರುವಂತದ್ದು. ಅವರ ಖಾತೆ ಅಂದ್ರೆ ಯಾರು ಅರ್ಹ ಫಲಾನುಭವಿಗಳಿರ್ತಾರ ಅವರಿಗೆ ಮಾತ್ರ ಈ ಯೋಜನೆ ತಲುಪಬೇಕು ಎಂಬ ಉದ್ದೇಶದಿಂದ ಇದೀಗ ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡ್ತಾ ಇರುವಂತದ್ದು. ಗಂಡ ಮಕ್ಕಳ ಖಾತೆ ಇದ್ರೆ ಅಂದ್ರೆ ಬ್ಯಾಂಕ್ ಖಾತೆ ಇದ್ರೆ ಇನ್ ಮುಂದೆ ನಡೆಯೋದಿಲ್ಲ. ಯಾರು ಫಲಾನುಭವಿಗಳಿರ್ತಾರ ಅವರ ಖಾತೆ ಇದ್ರೆ ಮಾತ್ರ 2,000 ಹಣ ತಿಂಗಳು ಜಮಾ ಆಗುತ್ತೆ. ಇನ್ನು ಮುಂದೆ ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಲೇಬೇಕು. ಹಾಗಾಗಿ ಈ ಬದಲಾವಣೆ ಯಾರಿಗೆ ಸಿಗುತ್ತೆ, ಯಾರಿಗೆ ಕಟ್ಟಾಗುತ್ತೆ ಅಂತ ಒಂದಿಷ್ಟು ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಯಾರ ಕೈ ಬಿಡಲ್ಲ ಅಂತ ಕೂಡ ಈಗ ಸರ್ಕಾರ ಆಶ್ವಾಸನೆ ನೀಡಿರುವಂತದ್ದು. ಈ ಬೆನ್ನಲ್ಲೇ ಇದೀಗ ರೂಲ್ಸ್ ಕೂಡ ಟೈಟ್ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಯೋಮೆಟ್ರಿಕ್ ದೃಢೀಕರಣ ಮೂಲಕ ಫಲಾನುಭವಿಗಳನ್ನು ಮರುಪರಿಶೀಲನೆಗೆ ಒಳಪಡಿಸಲು ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಸದ್ಯ ಇದೀಗ ಫಲಾನುಭವಿಗಳು ಯಾರ್ಯಾರು ಇರ್ತಾರ ಅವರು ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಬೇಕು. ಹಾಗಾಗಿ ಒಂದು ರೀತಿಯಾಗಿ ಗೃಹಲಕ್ಷ್ಮಿಯವರಿಗೆ ಬಯೋಮೆಟ್ರಿಕ್ ಶಾಕ್ ಎದುರಾಗಿರುವಂತದ್ದು.